ಅಪ್ಪನ ಆಸ್ತಿ ಬೇಕು, ಆದ್ರೆ ಅಪ್ಪ ಅಮ್ಮ ಬೇಡ. ಮನೆಯಲ್ಲಿ ವಯಸ್ಸಾದವರು ಇದ್ರೆ ಜಾಲಿ ಮಾಡೋಕ್ಕಾಗಲ್ಲ. ಸಾಕಿ ಸಲುಹಿದ ಹೆತ್ತವರನ್ನ ಮಕ್ಕಳು ಹೊರಹಾಕ್ತಿದ್ದಾರೆ. ಆದ್ರೆ ಇಂತಹ ಮಕ್ಕಳಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಕುಡುಕಿನಿಂದ ನಾವು ಮಗಳು ಮಕ್ಕಳು ಎಲ್ಲ ಅರಳೋಗಿರೋದು. ಒಂದಲ್ಲ ಎರಡಲ್ಲ 18 ಗಂಟೆ ರಸ್ತೆ ಪಕ್ಕ ಚಳಿಯಲ್ಲೇ ನಡುಗುತ್ತಲೇ ಈ ಹಿರಿಯ ಜೀವ ರಾತ್ರಿ ಕಳೆದಿತ್ತು. 80 ವರ್ಷದ ತಾಯಿಯನ್ನ ಮಗಳು ಅಳಿಯನೆ ತಂದು ರಸ್ತೆ ಪಕ್ಕ ಬೀಸಾಡಿದ್ರು. ಸರ್ಜಾಪುರ ಬಳಿಯ ವಿ ಕಲ್ಲಹಳ್ಳಿಯಲ್ಲಿ ನಡೆದ ಅಮಾನವೀಯ ಘಟನೆಗೆ ಜನರೆಲ್ಲ ಬೆಚ್ಚಿ ಬಿದ್ದಿದ್ರು. ಪೋಷಕರನ್ನ ಹೀಗೆ ಹೊರಗೆಸೆಯುವ, ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ದೊಡ್ಡುವ ಮಕ್ಕಳಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಹುಷಾರ್, ಪೋಷಕರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಕ್ರಿಮಿನಲ್ ಕೇಸ್. ಹೌದು, ಇತ್ತೀಚೆಗೆ ರಕ್ತ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಹೆತ್ತು ಹೊತ್ತು ಬೆಳೆಸಿದ ಹೆತ್ತವರನ್ನ ಮಕ್ಕಳು ಮನೆಯಿಂದ ಹೊರಹಾಕ್ತಿದ್ದಾರೆ. ಹಣ ಅಂತಸ್ತಿದ್ರು ವೃದ್ಧಾಶ್ರಮಕ್ಕೆ ಅಪ್ಪ ಅಮ್ಮನನ್ನ ಸೇರಿಸ್ತಿದ್ದಾರೆ. ಹೆತ್ತವರ ಆಸ್ತಿ ಬೇಕು, ಆದರೆ ಅವರು ಮಾತ್ರ ಬೇಡ ಎನ್ನುವ ಪಾಪಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆ. ಇಂತಹ ದುಷ್ಟ ಮಕ್ಕಳಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಯಸ್ಸಾದ ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಹಾಯಾಗಿ ಇರಬೇಕೆನ್ನುವ ಹಿರಿಯರ ಆಸೆ ನೆರವೇರಿಸಲು ಪೊಲೀಸರು ಧಾವಿಸಿದ್ದಾರೆ. ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಹಿರಿಯ ಜೀವಗಳ ಸಂಕಷ್ಟವನ್ನು ಕಂಡ ಪೊಲೀಸರು ಹೆತ್ತವರನ್ನ ಅನಾಥಾಶ್ರಮಕ್ಕೆ ಸೇರಿಸುವ ಅಥವಾ ರಸ್ತೆಯಲ್ಲಿ ಬಿಟ್ಟು ಹೋಗುವ ಮಕ್ಕಳನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಿಗೆ ಮಕ್ಕಳಿದ್ದಾರೆ, ಅವ್ರ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ತಾ ಇಲ್ಲ, ಅವ್ರಿಗೆ ಮನೆಯಿಂದ ಆಚೆ ಹಾಕಿದ್ದಾರೆ ಅಂದ್ರೆ ಅದು ನಾವು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ. ಕೇಸ್ ಮಾಡಿ ಅದನ್ನ ನಾವು ಮುಂದೆ ನೋಡ್ಕೊಳ್ತೀವಿ. ಯಾರ್ಯಾರಿಗೆ ಆ ತರ ಇದ್ದಾರೆ ಅವ್ರದೆಲ್ಲ ಡೀಟೇಲ್ಸ್ ತಗೊಂಡು ನಮ್ಗೆ ಕೊಟ್ರೆ ನಾವು ವಾರಕ್ಕೆ ಒಂದೊಂದು ಮಾಡ್ಕೊಂಡು ಹೋಗ್ತೀವಿ. ಯಲಹಂಕದ ಕೋಗಿಲು ಬಳಿಯ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ನಲ್ಲಿ ಪರಿಶೀಲನೆ ನಡೆಸಿದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅಲ್ಲಿದ್ದ ಹಿರಿಯ ನಾಗರಿಕರ ವಿಚಾರಣೆ ನಡೆಸಿದ್ರು. ನಂತರ ಅವರ ಮಕ್ಕಳು ಮತ್ತು ಕುಟುಂಬದವರನ್ನ ಪತ್ತೆ ಹಚ್ಚಿ ಮಕ್ಕಳೊಂದಿಗೆ ಕಳುಹಿಸಲು ಸೂಚಿಸಿದ್ರು. ಮಕ್ಕಳು ಒಪ್ಪದಿದ್ರೆ ಅಂತವರ ಮೇಲೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕೇಸ್ ದಾಖಲಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ರು. ಪೊಲೀಸರ ನಿರ್ಧಾರಕ್ಕೆ ವೃದ್ಧಾಶ್ರಮದ ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇವ್ರ ಹತ್ರ ಇರೋ ಆಸ್ತಿಗಳನ್ನೆಲ್ಲ ಕಿತ್ಕೊಂಡು ಸ್ವಂತ ಮಕ್ಕಳೇ, ಹೊಟ್ಟೆಲಿಟ್ಟಿರೋ ಮಕ್ಕಳೇ ಒಡೆದು ಮನೆಯಿಂದ ಈಚೆ ಹಾಕಿದ್ದಾರೆ. ಇಂಥವ್ರ ಮೇಲೆಲ್ಲ ಕ್ರಮ ತಗೊಂತೀವಿ ಅಂತ ಖಂಡಿತವಾಗ್ಲೂ ಹೇಳಿದ್ರು. ಸೊ ಅದೇ ರೀತಿ ಇಲ್ಲಿ ಬಂದು ಯಾರ್ಯಾರಿಗೆ ಏನೇನಾಗಿದೆ ಪ್ರತಿಯೊಬ್ಬರದ್ದು ಪಿನ್ ಟು ಪಿನ್ ಡೀಟೇಲ್ಸ್ ತಗೊಂಡು ಅವ್ರ ಮಕ್ಕಳನ್ನ ಕರೆಸೋವಂಥದ್ದಾಗಿರ್ಲಿ ಅಥವಾ ಅವ್ರಿಗೆ ನಮ್ಮ ಹತ್ರ ಬಂದು ನಂಬರ್ಗಳು ಕಲೆಕ್ಟ್ ಮಾಡೋದಾಗಿರ್ಲಿ, ಒಂದು ಲೀಸ್ಟ್ ಕೇಳೋದಾಗಿರ್ಲಿ, ಪ್ರತಿಯೊಂದು ಮಾಡ್ಕೊಂಡೋಗಿದ್ದಾರೆ. ಸದ್ಯ ವೃದ್ಧಾಶ್ರಮದಲ್ಲಿರುವ ಪ್ರತಿಯೊಬ್ಬರ ಮಕ್ಕಳು, ಕುಟುಂಬದವರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹಾಗೂ ಅವರ ತಂಡದ ಈ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಜಗದೀಶ್, TV9 ಬೆಂಗಳೂರು.